ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದಷ್ಟು ಸಹಾಯ ಮಾಡಿ. ತಮ್ಮ ಅಳಿಲು ಸೇವೆ ಕೇವಲ ಅಳಿಲು ಸೇವೆ ಅಲ್ಲ, ಅದು ಅಳಿಲು ಶ್ರೀರಾಮಚಂದ್ರ ಲಂಕೆಗೆ ಹೋಗುವಾಗ ಸೇತುವೆ ಕಟ್ಟುವುದಕ್ಕೆ ಅಳಿಲುಗಳ ಸಹಾಯ ಮಾಡಿದ್ರಂತೆ. ಇದೊಂದು ಮೆಟಾಫಾರ್ ಅಷ್ಟೇ. ಸೊ ಮರಳಿನಲ್ಲಿ ಹೊರಳಾಡಿ ನೀರಿನಲ್ಲಿ ಮುಳುಗಿ ಬಂದು ಆ ಮರಳನ್ನು ಸೇತುವೆಗೆ ಇದು ಮಾಡ, ಆ ರೀತಿ ತಮ್ಮ ಈ ಅಳಿಲು ಸೇವೆಯ ಮುಂದೆ ಇನ್ಯಾವುದೂ ಇಲ್ಲ. ತಾವನ್ನ ಮಾಡ್ತಾಯಿದ್ದೀರಿ, ಕಂಟಿನ್ಯೂ ಮಾಡಿ. ಎನಿವೆ, ನಾನು ಇವತ್ತು ಭಾಳ ಮಹತ್ವದ ವಿಚಾರದ ಬಗ್ಗೆ ಮಾತಾಡ್ತೀನಿ. ನಿನ್ನೆ ಮಾತನಾಡಬೇಕಾಗಿತ್ತು, ಅಂದರೆ ಬೇರೆ ಕಾರಣದಿಂದ ನನಗೆ ಮಾತನಾಡೋಕ್ಕೆ ಸಾಧ್ಯ ಆಗಿಲ್ಲ. ಒಂದು, ಕರ್ನಾಟಕದ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಇದು ಬಹಳ ಮಹತ್ವವಾದ ಒಂದು ಬೆಳವಣಿಗೆ. ಇಲ್ಲಿ ನೀವು ಎರಡು ವಿಚಾರಗಳನ್ನು, ಎರಡು ಆ್ಯಂಗಲ್ಗಳಲ್ಲಿ ಈ ಬೆಳವಣಿಗೆಯನ್ನು ನಾವು ನೋಡಬೇಕು. ಇದಕ್ಕೆ ಎರಡು ಆ್ಯಂಗಲ್ಗಳಿವೆ. ಒಂದು ಆ್ಯಂಗಲ್, ರಾಜ್ಯಪಾಲರು ಏನಿದ್ದಾರೆ ಅವರ ಕಾರ್ಯವಿಧಾನ, ಅವರು ನಡೆದುಕೊಳ್ಳುವ ರೀತಿ, ಸಂವಿಧಾನಿಕವಾಗಿ ಅವರಿಗಿರುವ ಜವಾಬ್ದಾರಿಗಳು, ಆ ಜವಾಬ್ದಾರಿಯ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅಥವಾ ಕೇವಲ ಯಾವುದು ಗೃಹ ಸಚಿವಾಲಯದ ರಬ್ಬರ್ ಸ್ಟಾಂಪ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹಾಗೆ ನೋಡಿದ್ರೆ ಭಾರತೀಯ ಜನತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿ ರಾಜ್ಯಪಾಲರನ್ನು ರಬ್ಬರ್ ಸ್ಟಾಂಪ್ ಆಗಿ ಬಳಸಿಕೊಳ್ಳುವ ಪರಂಪರೆ 70ರ ದಶಕದಲ್ಲೇ ಪ್ರಾರಂಭ ಆಯಿತು. ಆ ಕೀರ್ತಿ ಇಂದಿರಾ ಗಾಂಧಿ ಅವರಿಗೂ ಸಲ್ಲಬೇಕು. ಕಾಂಗ್ರೆಸ್ ಸ್ಟಾರ್ಟೆಡ್ ದಿಸ್ ಒನ್. ಆದರೆ BJP ಮತ್ತು ಸಂಘ ಪರಿವಾರದ ಇವತ್ತಿನ ಪ್ರಭುತ್ವ ಏನಿದೆ, ಅದು ಇಡೀ ಈ ಒಂದು ರಾಜ್ಯಪಾಲರ ಹುದ್ದೆ, ಕಾರ್ಯವಿಧಾನ ಮೊದಲಾದವನ್ನು ಇನ್ನೂ ಸರಿಪಡಿಸಲಾಗದ ಹಂತಕ್ಕೆ ತಂದು ಹಾಕ್ಬಿಟ್ಟಿದ್ದಾರೆ. ಇನ್ನು ಉದ್ಧಾರ ಆಗಲ್ಲ. ರಾಜ್ಯಪಾಲರು ಹುದ್ದೆ ಅನ್ನುವುದು ಕೇಂದ್ರ ಗೃಹ ಸಚಿವರ ಪ್ರಧಾನಿಗಳ ಚೇಲ ಆಗಿದ್ದಾರೆ. ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಅದರ ಬಗ್ಗೆಯೂ ಮಾತನಾಡಬೇಕಾಗಿದೆ ನಾವು. ಸೆಕೆಂಡ್ ಒನ್, ಭಾಳ ಮಹತ್ವದ್ದು. ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ ಅರಸು ಕಾಲದಲ್ಲಿ ಏನು ಇಡೀ ರಾಜಕಾರಣ ಯಾವ ರೀತಿ ನಡೀತಾ ಬಂತು, ಅದು ಇನ್ನೊಂದು ಹಂತವನ್ನು ತಲುಪಿಸಿದೆ. ನಾನು ಕೆಲವು ಇನ್ಸ್ಟೆನ್ಸನ್ನು ಕೊಡ್ತೀನಿ. ತೀರ್ಮಾನ ನಿಮಗೆ ಬಿಟ್ಟಿದ್ದು, ಶಶಿಧರ್ ಭಟ್ರ ತೀರ್ಮಾನ ಅಲ್ಲ. ಅರಸು ಕೊನೆಯ ಕಾಲದಲ್ಲಿ ಅನುಭವಿಸಿದ ಯಾತನೆಯನ್ನು ನೋಡಿದವನು ನಾನು, ಅವರ ಮನೆಯಲ್ಲಿ ಕುಳಿತವನು ನಾನು. ಇಂತಹ ಕ್ರಾಂತಿಕಾರಿ ಮಹಾನಾಯಕ ಏನಿದ್ರು ಅರಸು, ಅವರನ್ನು ಎಲ್ಲರೂ ಬಿಟ್ಟು ಹೋಗಿದ್ದರು. ಆ ಪರಿಸ್ಥಿತಿಯಲ್ಲಿ ಅರಸು ಮಹಾನ್ ಭ್ರಷ್ಟ, ಅವರ ಟ್ರಾನ್ಸ್ಫರ್ನಲ್ಲಿ ಅವರ ಹೆಂಡತಿ ಕೈ ಹಾಕ್ತಾಳೆ ಅಂತೆ, ಅವರ ಇಮೇಜನ್ನು ನಾಶಪಡಿಸುವ ಯತ್ನ ಹೋಯಿತು ದೇವರಾಜ ಅರಸು. ಅದಾದ ಮೇಲೆ ದೇವರಾಜ ಅರಸು ಆದ ಮೇಲೆ ಬಂದ ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನು ಗಮನಿಸಿ, ಪ್ರತಿಯೊಬ್ಬರದ್ದು ದುರಂತ ಕಥೆ. ಬಂಗಾರಪ್ಪ ರಾಜೀನಾಮೆ ನೀಡಬೇಕಾದಂಥ ಸಂದರ್ಭದಲ್ಲಿ ರಾಜಭವನದಲ್ಲಿ ನಾನಿದ್ದೆ. ಅವತ್ತು ಬಂಗಾರಪ್ಪ ನನ್ನ ಕೈ ಹಿಡಿದು ಕಣ್ಣೀರು ಹಾಕಿದ್ದು ನನಗೆ ನೆನಪಿದೆ. ವೀರಪ್ಪ ಮೊಯ್ಲಿಯವರು ಕರ್ನಾಟಕದಲ್ಲಿ ಕ್ರಾಂತಿಕಾರಿ ಆಡಳಿತವನ್ನು ತರೋದಕ್ಕೆ ಯತ್ನ ಮಾಡಿದವರು, CETಯನ್ನು ತಂದವರು, ಮೇಲ್ಜಾತಿಯ ಲಿಂಗಾಯತ ಒಕ್ಕಲಿಗ ನಾಯಕರು, ಸ್ವಾಮೀಜಿಗಳು ಅವ್ರ ಮೇಲೆ ತಿರುಗಿಬಿದ್ದರು. ಮೊಯ್ಲಿಯವರು ಬದುಕಿದ್ದಾರೆ, ನನ್ನ ಜೊತೆ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಹಲವು ವಿಚಾರಗಳಿವೆ ನಾನು ಹೇಳಬೇಕಾದ್ದು. ಸ್ವಾಮಿಗಳು ಹೋಗ್ಬಿಟ್ಟು ಈ CET ಮಾಡಿ ನಿಯಂತ್ರಣ ಮಾಡಿದಾಗ ಈ ಮೇಲ್ಜಾತಿಯ ಸ್ವಾಮಿಗಳು ಮೊಯ್ಲಿಯವರಿಗೆ ಹೇಳಿದ್ದು, ನೀನು ದೇವಾಲಯದಲ್ಲಿ ಗಂಟೆ ಇದನ್ನು ಡೋಲ್ ಹೊಡೆಯೋ ನನ್ನ ಮಗನೇ ಹೊಡೆಯೋದು ಚೀಫ್ ಮಿನಿಸ್ಟರ್ಗೆ ಹೇಳಿದ್ದು ಉದಾಹರಣೆ ಇದೆ. ಅರಸು ಇವರು ಕೇಳಿ, ಮೊಯ್ಲಿಯವರು ಕೇಳಿ ಹೇಳ್ತಾರೆ. ಅವ್ರನ್ನ ಬಲಿ ಹಾಕಲಾಯಿತು, ಅರಸು ಅವ್ರನ್ನ ಬಲಿ ಹಾಕಲಾಯಿತು. ಹಾಗೆಯೇ ಬಂಗಾರಪ್ಪನವರ ಬಲಿ ಹಾಕಲಾಯಿತು. ಅದೇ ರೀತಿ ಸನ್ಮಾನ್ಯ ಮೊಯ್ಲಿಯವರ ಬಲಿ ಹಾಕಲಾಯಿತು. ಅಂದರೆ ಈ ಟ್ರೆಂಡ್ ಏನಿದೆ ಸತತವಾಗಿ
ಹಿಂದುಳಿದ ವರ್ಗದ ನಾಯಕರುಗಳು ಯಾರಿದ್ದಾರೆ, ಯಾರು ಮುಖ್ಯಮಂತ್ರಿಯಾಗಿದ್ದಾರೆ, ಅದನ್ನು ನಮ್ಮ ಸಮಾಜ ಸಹಿಸುವುದಿಲ್ಲವೇ? ಆಗ ಇದ್ದಕ್ಕಿದ್ದ ಹಾಗೆ ಬೇರೆ ಬೇರೆ ಕಾರಣಗಳನ್ನು ನೀಡಿ ಮೇಲ್ಜಾತಿ ಪರವಾದ ರಾಜಕೀಯ ಯಾರು ಶಕ್ತಿಗಳಿವೆ ಅವರನ್ನು ಮುಗಿಸುವ ಯತ್ನ ಮಾಡ್ತಾರೆ. ಈ ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರ ಮೇಲಿದ್ದ ಆರೋಪ ಏನಿದೆಯಲ್ಲ, ಆ ಆರೋಪದ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಬಟ್ ನನಗೆ ಅರ್ಥ ಆಗದಿರುವ ವಿಚಾರ ಇದೆ. ಆ ವಿಚಾರದಲ್ಲಿ ಮೂಢ ಏನು ಈ ಹಗರಣ ಅನ್ನಿ ಇನ್ನೊಂದನ್ನಿ ಇದಕ್ಕೇನು ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳುವುದಕ್ಕೆ BJP JDS ತುದಿ ಗಾಲ ಮೇಲೆ ನಿಂತು ಯತ್ನ ಮಾಡ್ತೀವಿ, ಮಾಧ್ಯಮಗಳು ಅವರಿಗೆ ಸಪೋರ್ಟ್ ಮಾಡಿಬಿಟ್ಟು ಏನಾದರೂ ಮಾಡಿ ಸಿದ್ದರಾಮಯ್ಯ ಇಳಿಸ್ಬೇಕು. ಸೊ ಸಿದ್ದರಾಮಯ್ಯನು ಇಳಿಸಿದ್ರೆ ಯಾಕೆ ಇಳಿಸ್ಬೇಕು? ಅವರು ತನ್ನ ಹೆಂಡತಿಗೆ ಮೂಢ ಸೈಟ್ ಕೊಡೋದ್ರಲ್ಲಿ ಅವರು ರಾಜಕೀಯವಾದ ಒಂದು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಅವರು ಫೋನ್ ಮಾಡಿದ್ದಾರಾ? ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರಾ? ನನಗೆ 14 ಸೈಟ್ ಬೇಕು ಅಂತ ಕೇಳಿದ್ದಾರಾ? ಇದಕ್ಕೆ ನನಗಿನ್ನೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಯಾಕಂದರೆ ಯಾರೂ ಈ ಬಗ್ಗೆ ಮಾತಾಡ್ತಾ ಇಲ್ಲ. ಬೀಟಿಂಗ್ ದ ಬುಷ್ ಅಂತ ನಾವೇನಂತೀವಿ, ಆ ಬೀಟಿಂಗ್ ದ ಬುಷ್ ನಡೀತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಗಲಿ ಮಾಡಿದ ಬೇರೆ ಪ್ರಶ್ನೆ. ಬಟ್ ಈ ಪ್ರಕರಣ ಹ್ಯಾಂಡಲ್ ಮಾಡೋದಕ್ಕೆ 2 ವಿಧಾನಗಳಿತ್ತು. ನಾನು ಈ ಮೊದಲು ಕೂಡ ಅಂತ ಹೇಳಿದ್ದೇನೆ. ಒಂದು, ಸಿದ್ದರಾಮಯ್ಯನವರೇ ಮನಸ್ಸು ಮಾಡಿ ತನ್ನ ಹೆಂಡತಿ ಹತ್ರ ಹೇಳಿಬಿಟ್ಟು, ಸಿದ್ದರಾಮಯ್ಯ ಅವ್ರ ಹೆಂಡತಿಗೆ ಹೇಳಿದ್ರು, ನೋಡಮ್ಮ ಬೇಡ, ಬಿಟ್ಬಿಡು, ಈ ಸೈಟು ಪರಿವರ್ತನೆ ಬೇಡ, ಒಪ್ಪಿಸ್ಬಿಡು, ಮೂಡಕ್ಕೆ ಒಪ್ಪಿಸ್ಬಿಡು, ನಮ್ಗೆ ಆ ಜಾಗನೇ ಬೇಡ ಅಂತ ಹೇಳ್ಬೋದಾಗಿತ್ತು. ಯಾಕೆಂದರೆ ಕರ್ನಾಟಕದ ಈಗ ಮುಖ್ಯಮಂತ್ರಿ ಆದವರಿಗೆ 3 ಎಕರೆ 4 ಎಕರೆ ಲ್ಯಾಂಡ್ ಅನ್ನೋದು ದೊಡ್ಡ ವಿಚಾರ ಅಲ್ಲ. ಮತ್ತು ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನಲ್ಲಿ ಯಾವತ್ತೂ ಕೂಡ ಈ ಭೂ ಹಗರಣ ವ್ಯವಹಾರಗಳಿಗೆ ಸಿಕ್ಕಾಕೊಂಡವ್ರಲ್ಲ, ಆಸ್ತಿ ಮಾಡಬೇಕು ಅಂತ ಹೋದವರಲ್ಲ. 84ರಿಂದ ಮಂತ್ರಿಯಾದ ವ್ಯಕ್ತಿ ಇವರಿಗಿದ್ದರೆ ಸಾವಿರ ಕೋಟಿ ಮಾಡ್ಬೋದಾಗಿತ್ತು. ಅವರು ಒಂದು ಸಾಮ್ರಾಜ್ಯವನ್ನು ಕಟ್ಬೋದಾಗಿತ್ತು. DK ಶಿವಕುಮಾರ ಸಾಮ್ರಾಜ್ಯ ಇರ್ಬೋದು, ಅಥವಾ ಸನ್ಮಾನ್ಯ ಗ್ರೇಟ್ ಕುಮಾರಣ್ಣನ ಕಂಪ್ನಿ ಇದೆಯಲ್ಲ, ಅವ್ರ ಫ್ಯಾಮಿಲಿ ಸಾಮ್ರಾಜ್ಯ ಇತ್ತಲ್ಲ, ಅಂಥ ಸಾಮ್ರಾಜ್ಯವನ್ನು ಸಿದ್ದರಾಮಯ್ಯ ಕಟ್ಬೋದಾಗಿತ್ತು. ಅವ್ರಿಗೆ ಅಡೆತಡೆಯುವವರು ಯಾರಿದ್ರು ಅಲ್ವಾ? ಅವರು ಇಂಥ ಸಾಮ್ರಾಜ್ಯವನ್ನು ಕಟ್ಟೋದಕ್ಕೆ ಹೋಗಿಲ್ಲ, ಮೈಸೂರಿನಲ್ಲಿ ಮನೆಯನ್ನು ಈಗ ಕಟ್ತಿದ್ದಾರೆ ಅವರು. ಸೊ ಆದ್ದರಿಂದ ಅವರು ಭೂ ಹಗರಣವನ್ನು ಮಾಡ್ತಾರೆ ಅಂತ ನಂಬುವುದು ಕಷ್ಟ. ಅವ್ರು ಭೂ ಹಗರಣ ಮಾಡಿ ಅವ್ರು ತಪ್ಪಿತಸ್ಥರು ಇದ್ದರೆ ಬಡಿದು ಒಳಗಾಕಿ ಯಾರು ಬೇಡ ಅಂತಾರೆ ಸ್ವಾಮಿ. ಆದರೆ ಅದನ್ನು ಬಿಟ್ಬಿಟ್ಟು ಯಾವುದೇ ದಾಖಲೆಗಳನ್ನು ತಾವು ಕೊಡಲ್ಲ, ಇನ್ನೊಂದು ಮಾಡಲ್ಲ, ಮತ್ತೆ ಯಾಕೆ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಓಡುತ್ತಿದ್ದೀರಿ? ದಿಸ್ ಈಸ್ ಎ ಕ್ವಶನ್. ಸೊ ಸಿದ್ದರಾಮಯ್ಯ ತಾವಾಗಿಯೇ ಆ ಒಂದು 3 ಎಕರೆ ಚಿಲ್ಲರೆ ಅದನ್ನು ಒಪ್ಪಿಸ್ಬಿಡ್ಬೋದಾಗಿತ್ತು, ಮುಗಿತಾ ಇತ್ತು. ಅದಿಲ್ಲ ಅಂದರೆ ಮೂಡ ಆ ಭೂಮಿಯನ್ನು ವಾಪಸ್ ತಗೋಬೇಕಾಗಿತ್ತು. ಮತ್ತು 50-50 ಏನಿದೆ ಆ 50-50 ನಿಯಮವನ್ನೇ ವಾಪಸ್ ಮಾಡ್ಬೋದಾಗಿತ್ತು. ಅದಕ್ಕೆ ಯಾರು ಆಕ್ಷೇಪ ಮಾಡಬೇಕಾಗಿತ್ತು? ಅದನ್ನು ತಡೆದವ್ರು ಯಾರು? ಮೂಡ ಯಾಕೆ ಮಾಡ್ತಾ ಇಲ್ಲ? ಅದರ ಜೊತೆಗೆ ಸರ್ಕಾರ ಒಂದು ನ್ಯಾಯಾಂಗ ತನಿಖೆಗೆ ಇದು ಮಾಡಿದೆ. ನ್ಯಾಯಾಂಗ ತನಿಖೆ ನಡೆಯುತ್ತೆ ನಿಜ, ಆದರೆ ತನಿಖೆಗೆ ನಾವು ಪ್ರಾಮಾಣಿಕ ಅಂತ ಜನರ ಮುಂದೆ ತೋರಿಸಬೇಕಾದ ಅನಿವಾರ್ಯತೆ ಇದೆಯಲ್ಲ, ಅದನ್ನು ಮಾಡ್ಬೋದಾಗಿತ್ತು. ಆದರೆ ಈ ಸಿದ್ದರಾಮಯ್ಯನವರು ಸುತ್ತಮುತ್ತಲು ಕೆಲವರು ಸೇರ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಂತ ಇಲ್ಲಿ ಅಡ್ವೈಸ್ ಅಂತಾರೆ, ಅಂಥ ಅಡ್ವೈಸ್ ಮಾಡುವ ಜನ ಏನಿದ್ದಾರೆ ಅವರು ನಾಶಪಡಿಸ್ತಾರೆ ಇದನ್ನೆಲ್ಲ. ಸಿದ್ದರಾಮಯ್ಯನವ್ರಿಗೆ ಒಂದು ಸಲಹೆ ಕೊಟ್ಬಿಟ್ಟು, ಬೇಡ ಬಿಡಾಕ್ರಿ 3 ಎಕರೆ ಚಿಲ್ಲರೆ, ನಿಮ್ಗೆ ಯಾಕ್ರಿ ಬೇಕು, ಬಿಟ್ಬಿಡಿ, ಬೇಡ, ಅದು 3 ಕರ್ನಾಟಕದ ಜನ ಇದ್ದಾರಲ್ಲವ, 6.5 ಕೋಟಿ ಜನ ನಿಮ್ಮ ಆಸ್ತಿ ಕಂಡ್ರಿ, ನಿಮ್ಮನ್ನು ಪ್ರೀತಿಸ್ತಾರೆ ಸಿದ್ದರಾಮಯ್ಯ, ನಿಮ್ಮನ್ನು ಗೌರವಿಸ್ತಾರೆ ಸಿದ್ದರಾಮಯ್ಯ. ಭೂಮಿ ಯಾಕೆ ಬೇಕಿತ್ತು ನಿಮಗೆ? ಭೂಮಿಯ ಹಿಂದೆ ಯಾಕೆ 3.5 ಎಕರೆ ಹಿಂದೆ ಬಿದ್ದಿರಿ? ಈ ದೇಶದಲ್ಲಿ ಮಾನವನ ಇತಿಹಾಸದಲ್ಲಿ ಮನುಷ್ಯ ನಾಶ ಆಗಿರುವುದು ಭೂಮಿಯಿಂದ, ಹೆಣ್ಣಿನಿಂದ, ಆಸೆಯಿಂದ ಅಲ್ವಾ? ಯಾರೂ ಏನನ್ನೂ ಇಟ್ಕೊಂಡು ಹೋಗಲ್ಲ. ನೀವು ನಿಮ್ಮ ಮಗ ಒಬ್ಬನಿದ್ದಾನೆ, ಅವನಿಗೆ ಎಜುಕೇಷನ್ ಕೊಡಿಸಿದ್ದೀರಿ, ಅವನು MLC ಇನ್ನೊಂದರ ಆಗಿದ್ದಾನೆ, ಇನ್ನೊಂದು ಆಗ್ತಾನೆ, ದುಡ್ಕೊತಾನೆ, ಯಾಕೆ ಇಡಬೇಕು? ಎಷ್ಟು ಕಾಲ ಬದುಕ್ತೀರಿ ನೀವು? ನಿಮ್ಮ ಶ್ರೀಮತಿಯವರು ಭೂಮಿ ಮಾಡಿ ಏನು ಮಾಡ್ತೀರಿ? ಕೂತ್ಕೊಂಡು ಡ್ಯಾನ್ಸ್ ಮಾಡ್ತೀರಾ ಅದರಲ್ಲಿ? 3 ಎಕರೆ 14 ಸೈಟ್ ಬಂತು, ಯಾರಿಗೆ ಕೊಡ್ತೀರಾ 14 ಸೈಟನ್ನು? ವೈ ಯು ಆರ್ ಡೂಯಿಂಗ್ ಆಲ್ ದೀಸ್ ನಾನ್ ಸೆನ್ಸಸ್? ಯಾಕೆ ಬೇಕು ಇದೆಲ್ಲ?
ರಾಜಕಾರಣಿಗೆ ಒಂದು ಸಂತತ್ವ ಬೇಕು ಅಂತ ಗಾಂಧಿ ನಮಗೆ ಕಲಿಸಿದರು ಅಲ್ವಾ? ಅದೇ ರೀತಿ ಈ ಸಂತತ್ವದ ಬಗ್ಗೆ ಬಹಳಷ್ಟು ಜನ ಮಾತನಾಡಿದ್ದಾರೆ. ಅಂದರೆ ಎಲ್ಲವನ್ನ ಕಳೆದುಕೊಳ್ಳುವುದು ಗೊತ್ತಿರಬೇಕು, ಪಡೆದುಕೊಳ್ಳುವುದಲ್ಲ. ನೀವು ಅತ್ಯುತ್ತಮ ರಾಜಕಾರಣಿ ಆಗ್ತಾರೆ ಅಂದರೆ ಕಳೆದುಕೊಳ್ಳುವುದು ಗೊತ್ತಿರಬೇಕು, ಸಂಗ್ರಹಿಸುವುದಲ್ಲ. ಸಂಗ್ರಹಿಸುವವನು ಜನಪರ ರಾಜಕಾರಣಿ ಆಗಕ್ಕೆ ಸಾಧ್ಯನೇ ಇಲ್ಲ. ಆತ ರಿಯಲ್ ಎಸ್ಟೇಟ್ ಏಜೆಂಟ್ ಆಗ್ಬೋದು ಅಷ್ಟೇ. ಯಾರು ಕೊಡ್ತಾರಲ್ಲ, ಹಂಚುತ್ತಾರಲ್ಲ, ಆತ ದೊಡ್ಡವನಾಗ್ತಾನೆ. ಕರ್ನಾಟಕದ ಜನ 6.5 ಕೋಟಿ ಜನ ನಿಮ್ಮನ್ನು ಪ್ರೀತಿಸಬೇಕಾದ್ರೆ ಯಾಕೆ ನಿಮಗಿದೆಲ್ಲ? ಯಾಕೆ ನಿಮ್ಮ ಸುತ್ತಮುತ್ತಲಿರುವವರ ಅಯೋಗ್ಯರ ಮಾತುಗಳನ್ನು ಕೇಳ್ಕೊತೀರಿ ಸಿದ್ದರಾಮಯ್ಯ? ನೀವು ಗಳಿಸಿದಂಥ ನಿಮ್ಮ ಹೆಸರು, ಇಮೇಜು ಎಲ್ಲವನ್ನೂ ಈ ಕಾಲದಲ್ಲಿ ನಾಶಪಡಿಸ್ಕೋಬೇಕಾ ನೀವು? ನಾನು ನಿಮ್ಮ ಜಾಗದಲ್ಲಿದ್ದರೆ ಐ ನೆವರ್. ನನ್ನ ಇಮೇಜು ನನಗೆ ಬಹಳ ಮುಖ್ಯವಾದ್ದು. ನಾನು ನನ್ನ ಈ ವಯಸ್ಸಿನಲ್ಲಿ ನನ್ನ ಇಮೇಜನ್ನು ನಾಶಪಡಿಸಲಾರೆ. ಅಥವಾ ನಿಮ್ಮಂಥ ಯಾವುದೋ ರಾಜಕಾರಣಿಗಳಿದ್ರೆ ಬಂದು ಕೈದೋಡಿ ಟ್ರಾನ್ಸ್ಫರ್ ಇಟ್ಕೊಂಡು ಮಾಡೋ ಪತ್ರಕರ್ತನೋ ಅಲ್ಲ, ಅಥವಾ ಉಳಿದ ಪತ್ರಕರ್ತರಂತೆ ನಿಮ್ಮ ಜೊತೆ ಪಾರ್ಟಿ ಮಾಡೋ ಪತ್ರಕರ್ತನೋ ಅಲ್ಲ. ಐ ಆಮ್ ನಾಟ್ ಲೈಕ್ ದ್ಯಾಟ್. ಯಾಕೆಂದರೆ ಇಮೇಜ್, ನನಗೆ ನೀವೊಂದರೆ ಇಷ್ಟ, ನನಗೆ ನೀವೊಂದರೆ ಪ್ರೀತಿ. ಕರ್ನಾಟಕದ ರಾಜಕಾರಣದಲ್ಲಿ ನೀವು ಹೆಜ್ಜೆ ಗುರುತನ್ನು ಮೂಡಿಸೋರು. ನಿಮ್ಮ ಬದ್ಧತೆ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ, ಪ್ರೀತಿ ಇದೆ. ಸೊ ಇಂಥ ಸಿಚುವೇಷನ್ನಲ್ಲಿ ಗೊತ್ತಿಲ್ಲದಿದ್ದಾಗ ಸಿಕ್ಕ ಹಾಕ್ಕೊಂಡ್ರಲ್ಲ. ಈಗ ನಿಮ್ಮ ಸುತ್ತಮುತ್ತಲಿರೋ ರಕ್ಷಣೆಗೆ ಬರ್ತಾರೆ, ನಾನು ನಂಬಿಲ್ಲ. ಏನೇ ದಿಸಿತಾರೆ. ಆದರೆ ನಾನು ಜಿಸ್ಟ್ ಹೇಳ್ತಾ ಇರೋದು, ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳನ್ನು ಮುಗಿಸುವ ಒಂದು ಪರಂಪರೆ ಅರಸು ಕಾಲದಲ್ಲಿ ಪ್ರಾರಂಭ ಆಗಿ ಸಿದ್ದರಾಮಯ್ಯನ ಹತ್ರ ಬಂದಿರ್ತದೆ. ಇದರ ಹಿಂದಿನ ಹುನ್ನಾರ ಇದೆ. BJP ಮತ್ತು JDSಗೆ ಮತ್ತೆ ಮೇಲ್ಜಾತಿಯ ಲಿಂಗಾಯತರನ್ನೋ ಒಕ್ಕಲರನ್ನೋ ಮುಖ್ಯಮಂತ್ರಿ ಮಾಡುವುದು ಅವರ ಉದ್ದೇಶ. ಅವರು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಆಗುವುದನ್ನು ಇಷ್ಟಪಡಲ್ಲ. ಸಂಘ ಪರಿವಾರ ಇಷ್ಟಪಡಲ್ಲ. ಸಂಘ ಪರಿವಾರವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡು ಇಷ್ಟಪಡಲ್ಲ. ಆದ್ದರಿಂದ ನಿಮ್ಮನ್ನು ಮುಗಿಸುವ ಯತ್ನ ಇನ್ನಷ್ಟು ಪ್ರಬಲ ಆಗುತ್ತೆ. ಕುಮಾರಸ್ವಾಮಿ ನಾಯಕತ್ವದಲ್ಲಿ, ಮೋದಿ ಅಮಿತ್ ಶಾ ಆಶೀರ್ವಾದದಲ್ಲಿ, ನಾಗಪುರದ ಹಿಂದಿನ ಬೆಂಬಲದೊಂದಿಗೆ ನಿಮ್ಮನ್ನು ಮುಗಿಸುವ ಯತ್ನ ನಡೆಯುತ್ತೆ. ಬಿ ಕೇರ್ಫುಲ್ ಸಿದ್ದರಾಮಯ್ಯ. ಯಾಕೆಂದರೆ ನೀವು ವ್ಯಕ್ತಿಗತವಾಗಲ್ಲ, ನನಗೆ ಕರ್ನಾಟಕದ ಹಿಂದುಳಿದ ವರ್ಗಗಳ ರಾಜಕಾರಣ ನಾಶವಾಗುತ್ತಿರುವ ರೀತಿ ನನಗೆ ಭಯವನ್ನು ಹುಟ್ಟಿಸಿದೆ. ಅರಸು ನಂತರ ನೀವಾಗಿದ್ದಿರಿ. ಆದರೆ ಇವತ್ತೇನಾದರೂ ಆದರೆ ನಿಮ್ಮ ಸ್ವಯಂಕೃತ ಅಪರಾಧ BJP, ಕಾಂಗ್ರೆಸ್ ಮತ್ತು ಕೋಮುವಾದಿಗಳಿಗೆ, ವೈದಿಕ ಪರಂಪರೆಯ ಶಕ್ತಿಗಳಿಗೆ ಒಂದು ಅವಕಾಶವನ್ನು ಸೃಷ್ಟಿಸ್ತಾ ಇದೆಯಾ ಅನ್ನೋ ಅನುಮಾನ ನನಗಿದೆ. ಅದನ್ನು ಇವತ್ತು ನಾನು ನಿಮ್ಮ ಎದುರು ಹೇಳಬೇಕಾಗಿದೆ. ಎನಿವೆ, ಬೇಸರ ನನಗೆ. ಇನ್ನೊಂದು ವಿಚಾರದೊಂದಿಗೆ ಸಂಜೆ ಮತ್ತೆ ಬರ್ತೀನಿ, ಮತ್ತೆ ಮಾತನಾಡ್ತೀನಿ. ನಾನು ಹೇಳಿದ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ. ನಾನು ಹೇಳಿದ ವಿಚಾರ ಸರಿ ಇಲ್ಲ ಅಂತಂದರೆ ಸರಿ ಇಲ್ಲ ಅಂತೇಳಿ, ಬಟ್ ಕಾರಣ ಕೊಟ್ಟು ಹೇಳಿ. ಸುಮ್ಮನೆ ಬೈದ್ರೆ ನಾನು ಕ್ಯಾರ್ ಮಾಡಲ್ಲ. ಐ ಆಮ್ ಲೀಸ್ಟ್ ಬಾದರ್ಡ್. ಬುಲ್ಶಿಟ್. ಎನಿವೆ, ಮತ್ತೆ ಸಾಧ್ಯವಾದ ಸಂಜೆ ಬಿಟ್ಟು ಮಾಡ. ಇವತ್ತಿನ ದಿನ ಒಳ್ಳೆಯದಾಗಲಿ ಎಲ್ಲರಿಗೂ. ನಮಸ್ಕಾರ.